ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ಘನ ಸರ್ಕಾರ ಇವತ್ತು ಶಾಲಾ ಪ್ರಾರಂಭೋತ್ಸವವನ್ನ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಅದ್ದೂರಿಯಾಗಿ ಹಮ್ಮಿಕೊಂಡಿರತಕ್ಕಂತ ಒಂದು ಕಾರ್ಯಕ್ರಮದ ಅಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಎಲ್ಲಾ ಶಾಲೆಗಳಲ್ಲೂ ಕೂಡ ಶಾಲಾ ಪ್ರಾರಂಭೋತ್ಸವವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮುಳುಬಾಗಿಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ. ನಾನು ಇಲಾಖೆಗೆ ಬಂದು 35 ವರ್ಷ ಆಗಿದೆ. 36ನೇ ವರ್ಷ ನನ್ನ ವೃತ್ತಿ ಜೀವನ. ನನ್ನ ವೃತ್ತಿ ಜೀವನದಲ್ಲಿ ಇದುವರೆಗೂ ನಾನು ಕಂಡಿಲ್ಲ, ಕೇಳಿಲ್ಲ. ಯಾಕಂತಂದ್ರೆ ಶಾಲಾ ಪ್ರಾರಂಭೋತ್ಸವ ದಿನ ಎಲ್ಲ ಅನುಷ್ಠಾನಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲೇ ಇರ್ತಿದ್ರು. ಆದರೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ BRC ಕೋಆರ್ಡಿನೇಟರ್ ಸಾಹೇಬರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅದನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ದಾರೆ. ಈಗ 2ನೇ ಹಂತವಾಗಿ ಶಾಲಾ ಪ್ರಾರಂಭೋತ್ಸವ. ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 34 ಅನುಷ್ಠಾನಾಧಿಕಾರಿಗಳಿದ್ದಾರೆ. ಇವತ್ತೆಲ್ಲ ಅನುಷ್ಠಾನಾಧಿಕಾರಿಗಳು ಮುಳುಬಾಗಿಲಿನ ಗಡಿ ಭಾಗದಲ್ಲಿ ಪ್ರತಿ ಶಾಲೆಯಲ್ಲೂ ಕೂಡ ಒಬ್ಬೊಬ್ಬ ಅನುಷ್ಠಾನಾಧಿಕಾರಿಗಳು ಇವತ್ತು ಶಾಲಾ ಪ್ರಾರಂಭೋತ್ಸವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅದರ ಕೀರ್ತಿ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಿಗೂ ಸಲ್ಲುತ್ತಾ ಇರತಕ್ಕಂಥ ವಿಷಯವನ್ನ ನಾನು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಾಗಿ ಹೇಳುತ್ತೇನೆ. ಜಿಲ್ಲಾ ಕೇಂದ್ರದಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರ ಜಿಲ್ಲಾಧಿಕಾರಿಗಳಿದ್ದಾರೆ, ಉಪನಿರ್ದೇಶಕರಿದ್ದಾರೆ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾ ಕೇಂದ್ರದಲ್ಲಿದ್ದರೂ ಕೂಡ ಈ ರೀತಿಯ ಒಂದು ವಿನೂತನವಾಗಿರ್ತಕ್ಕಂಥ ವಿಶಿಷ್ಟವಾದ ಕಾರ್ಯಕ್ರಮವನ್ನ, ವೈಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಸಾರ್ವಜನಿಕರನ್ನ, ಜನಪ್ರತಿನಿಧಿಗಳನ್ನ, ಮಕ್ಕಳನ್ನ, ಶಿಕ್ಷಕರನ್ನ, ಪೋಷಕರನ್ನ, ಸಾರ್ವಜನಿಕರನ್ನ ಒಟ್ಟುಗೂಡಿಸಿ ಮಾಡುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯಾಧಿಕಾರಿಗಳು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ರಾಮಚಂದ್ರಪ್ಪ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹಾಗೆಯೇ ಯುವ ಅಧಿಕಾರಿ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಹಿಂದೆ ಕರ್ತವ್ಯವನ್ನ ನಿರ್ವಹಿಸಿ ಒಂದು ಹೊಸ ಛಾಪನ್ನ ಒಂದು ವರ್ಷ ಮೂಡಿಸಿದ್ರು. ನಾನು ಅವರ ಬಗ್ಗೆ ಒಂದೆರಡು ಮಾತನ್ನ ಹೇಳಬೇಕಾಗಿದೆ. 9:30 9:30 ಎಬ್ನಿ ಶಾಲೆಯಲ್ಲಿ ಇದ್ದಂತಹದ್ದು ಕೂಡ ನಮಗೆ ಗೊತ್ತಿದೆ. ಒಂದು ದಿನ ಎಬ್ನಿ ಶಾಲೆ, ಇನ್ನೊಂದು ದಿನ ಇನ್ನು ತುಮರಾವತಿ ಪಕ್ಕದಲ್ಲಿ ಲಾಸ್ಟ್ ಬಾರ್ಡರ್ ಒಂದು ಶಾಲೆ, ಒಂದು ದಿವಸ ಶ್ರೀನಿವಾಸಪುರ ಬಾರ್ಡರ್, ಇನ್ನೊಂದು ದಿವಸ ಕೋಲಾರ ಬಾರ್ಡರ್. ಯಾರು ಗೊತ್ತಾಗ್ತಾನೆ ಇರಲಿಲ್ಲ, ಜೀಪನ್ನು ಬಳಸ್ತಿರ್ಲಿಲ್ಲ. ಇನ್ನು 2 ವೀಲರ್ ಗಾಡಿ ತಗೊಳ್ತಕ್ಕಂಥದ್ದು, 9 ಗಂಟೆಗೆ ಮನೆ ಬಿಡ್ತಕ್ಕಂಥದ್ದು, ಮುಳುಬಾಗಿಲಿಂದ ಎಬ್ನಿವರೆಗೂ ಹೋಗ್ತಕ್ಕಂಥದ್ದು ಸೋಮೇಶ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಾರೆ. ಕಾರಣ ಏನಂತಂದ್ರೆ ಅವರದನ್ನು ಸ್ಟಡಿ ಮಾಡ್ತಿದ್ರು. ಯಾವ ಶಿಕ್ಷಕರು ಬಾಗಿಲು ತೆಗೆದಿದ್ದಾರೆ, ಯಾವ ಶಿಕ್ಷಕರು ಬಾಗಿಲು ತೆಗೆದಿಲ್ಲ, ನಾನು ಏನ್ ಮಾಡ್ಬೋದು, ಯಾವ ರೀತಿ ಸುಧಾರಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಸುಮಾರು 1 ತಿಂಗಳ ಇಡೀ ತಾಲೂಕನ್ನು ಸುತ್ತಿ ಒಂದು ಹೊಸ ಚಾಪನ್ನ ಮೂಡಿಸಿದ್ರು. ಇವತ್ತರ ಅವರ 10% ಚಾಪನ್ನ ಮೂಡಿಸುವಂತ ಅಧಿಕಾರಿ ನಮ್ಮ BO ಸಾಹೇಬರು ನಮ್ಮ ತಾಲೂಕು ಬಂದಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ತುಂಬಾ ಸದೃಢರಾಗಿದ್ದಾರೆ. ಅವರೊಂದಿಗೆ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತಕ್ಕಂಥ ನಮ್ಮ ಸೋಮೇಶ್ ಸರ್ ಅವರು ಕ್ಷೇತ್ರ ಸಮನ್ವಯಾಧಿಕಾರಿಗಳಿದ್ದಾರೆ. ಇವರ ಅವಧಿಯಲ್ಲಿ ಒಂದು ಉತ್ತಮವಾಗಿರತಕ್ಕಂಥ ಒಂದು ಪ್ರಗತಿಯನ್ನ
ಇಡೀ ನಮ್ಮ ತಾಲೂಕಲ್ಲ ನಮ್ಮ ಶಾಲೆನೂ ಕೂಡ ಕಾಣುತ್ತೆ. ನಮ್ಮ ಶಾಲೆಗೆ ಎಲ್ಲಾ ರೀತಿಯಲ್ಲೂ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅಂತ ಸೋಮೇಶ್ ಸರ್ ಅವರು ಕೂಡ ನಮ್ಮೆಲ್ಲ ಪರವಾಗಿ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳು, ಇವತ್ತು ನಾವು ಇಂಥ ಒಂದು ಬೃಹದಾಕಾರವಾದಂತಹ ಒಂದು ಕಟ್ಟಡದಲ್ಲಿ ಕೂತ್ಕೋಬೇಕಾದ್ರೆ ನನ್ನ ಹಿಂದೆ ನನಗೊಬ್ಬ ಬೆನ್ನೆಲುಬು ಬ್ಯಾಕ್ ಬೋನ್ ಒಬ್ಬರಿದ್ರು, ಗೌರವಾನ್ವಿತ ರಾಜಶೇಖರ್ ಸರ್ ಅವರು. ಇವತ್ತು ಅವರು ನಮ್ಮೊಂದಿಗೆ ಇಲ್ಲದೆ ಇದ್ರು ಕೂಡ ಅವರ ನೆನಪು, ಅವರ ಸ್ಮಾರಕ ಇವತ್ತಿಲ್ಲಿದೆ. ಅವರ ಧರ್ಮಪತ್ನಿ ಆಗಿರತಕ್ಕಂಥ ರಾಧಿಕಾ ಮೇಡಮ್ ಅವರು ಇವತ್ತು ನಮ್ಮ ಶಾಲೆಗೆ ಆಗಮಿಸಿದರೆ ಮುಖ್ಯ ಅತಿಥಿಗಳಾಗಿ. ಶ್ರೀಮತಿ ರಾಧಿಕಾ ಮೇಡಮ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಸರ್ ನಾವು ಇದೀವಿ ಅಂತ ಮುಂದೆ ಬರ್ತಾರೆ ನಮ್ಮ ಪೋಷಕರು ಹಾಗೂ ನಮ್ಮ SDMC ಅವರು. ನಮ್ಮ SDMCಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಧಮ್ಮ ಅವರು ಮತ್ತು ಮಂಜುಳಮ್ಮ ಅವರು ಆಗಮಿಸಿದ್ದಾರೆ. ರಾಧಮ್ಮ ಮತ್ತು ಮಂಜುಳಮ್ಮ ಅವರು ಕೂಡ ನಾವು ಆದರದ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇರತಕ್ಕಂಥದ್ದು ನಮ್ಮ ಪತ್ರಿಕಾ ಮಾಧ್ಯಮಗಳು. ಬಹುಶಃ ನಿನ್ನೆ ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದ್ತಾ ಇದ್ದಾಗ ಮೈಯೆಲ್ಲ ಜುಮ್ ಅನಿಸ್ತು. ನಮ್ಮ ಪ್ರಕಾಶ್ ಸರ್ ಅವರು ಒಂದು ಒಳ್ಳೆ ಆರ್ಟಿಕಲ್ ಅನ್ನು ಮಾಡಿದ್ರು. ಅಂತ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನನ್ನ ಆತ್ಮೀಯರು ಹಾಗೂ ನನ್ನ ಗೆಳೆಯರು ಹಾಗೂ ನನ್ನ ಸಹೋದರಾಗಿರ್ತಕ್ಕಂಥ ತ್ಯಾಗರಾಜ್ ಸರ್ ಪತ್ರಕರ್ತರು ಬಂದಿದ್ದಾರೆ, ಉಪನ್ಯಾಸಕರಾಗಿ ಪತ್ರಕರ್ತರು. ಅವರು ಕೂಡ ನನ್ನ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬ ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಆತ್ಮೀಯರು, ನನ್ನ ಒಡನಾಡಿಗಳಾಗಿರ್ತಕ್ಕಂಥ ಸಂಯುಕ್ತ ಕರ್ನಾಟಕದ ವರದಿಗಾರರಾಗಿರ್ತಕ್ಕಂಥ ರಾಮಕೃಷ್ಣ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಹಿಂದೆ ಇರ್ತಕ್ಕಂಥ ನಮ್ಮ ಜಯಸಿಂಹ ಸರ್ ಮತ್ತು ತಂಡ ಏನ್ ಬಂದಿದ್ದಾರೆ, ಅವರು ಕೂಡ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ವಿನಯ್ ವರದಿಗಾರರಾಗಿರ್ತಕ್ಕಂಥ ಜಗದೀಶ್ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಸಕಾಲಕ್ಕೆ ಆಗಮಿಸಿರ್ತಕ್ಕಂಥ ನಾನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಂದೆ ನಾನೊಂದು ಸಬ್ಮಿಷನ್ ಮಾಡಬೇಕಾಗಿದೆ. ಸರ್, ನಾನು ಎಲ್ಲಾ ಟೀಚರ್ಸ್ 9 ಗಂಟೆಗೆ ಬರಕ್ಕೆ ಹೇಳಿದೆ ಸರ್, 7:15 ಬಂದಿದ್ದೆ. ನಾನು ಇಂಥ ಮೊದಲೇ 7:15 ನಮ್ಮ ಮೇಡಮ್ ಬಂದಾಗ ಕಾಲ್ ಮಾಡ್ತಿದ್ದಾರೆ, ಸರ್ ಬಂದಿದ್ದೀವಿ ಸರ್. ಆಗ 7:45 ನಾನು ಹೇಳಿದ್ದು 9 ಗಂಟೆಗೆ ಬನ್ನಿ ಅಂತ. ಹಾಗೆ ಆಗಮಿಸಿರ್ತಕ್ಕಂಥ ಉಪಸ್ಥಿರ್ತಕ್ಕಂಥ ಎಲ್ಲ ನನ್ನ ಕುಟುಂಬದ DBG ಶಾಲೆಯ ಕುಟುಂಬದ ಎಲ್ಲ ಕೂಡ ನಮ್ಮ ಹಿರಿಯ ಮತ್ತು ಕಿರಿಯ ಎಲ್ಲ ವೃಂದದವರು ಕೂಡ ನಾನು ಆತ್ಮೀಯವರು ಸ್ವಾಗತ ಬಯಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರು ಹಾಗೂ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಪುಟಾಣಿ ಮಕ್ಕಳ, ನೀವಿಲ್ಲದೆ ನಮ್ಮ ಕಾರ್ಯಕ್ರಮ ಇಲ್ಲ, ನೀವಿಲ್ಲದೆ ನಮ್ಮ ಶಾಲೆನೇ ಇಲ್ಲ, ನೀವಿಲ್ಲದೆ ನಮ್ಮ ಶಿಕ್ಷಣ ಇಲಾಖೆನೇ ಇಲ್ಲ. ಏನು ನಿಮಗಾಗಿ ನಿಮ್ಮಿಂದ ಇದು ನಿಮ್ಮ ಶಾಲೆ ಮಕ್ಕಳು, ನಿಮ್ಮೆಲ್ಲರೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇಲ್ಲಿ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ BS ಸಾಯಂವರವರಿಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ.